ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಂದು ದೊಡ್ಡ ಚಿತ್ರಕಲಾ ಪ್ರದರ್ಶನಗೊಳ್ಳುವಂತಹ ಒಂದು ಕಟ್ಟಡ ಇರುತ್ತೆ. ಅದರ ಕೆಳಮಹಡಿಯಲ್ಲಿ ಎಷ್ಟೋ ಪ್ರದರ್ಶನ ಆಗದೇ ಇರುವಂತಹ ದೊಡ್ಡ ದೊಡ್ಡ ಚಿತ್ರಗಳನ್ನು ಅಲ್ಲಿ ಕೆಳಗಡೆ ಇಟ್ಟಿರ್ತಾರೆ. ಆ ಚಿತ್ರಗಳೆಲ್ಲ ಧೂಳು ಹಿಡಿದಿರುತ್ತೆ. ಜೊತೆಗೆ ಸಾಕಷ್ಟು ಜೇಡಗಳು ಅದರ ಗೂಡನ್ನು ಕಟ್ಟಿರುತ್ತೆ, ಅಂದರೆ ಜೇಡರ ಬಲೆ ಕಟ್ಟಿರುತ್ತೆ. ಆ ಚಿತ್ರಕಲೆಯ ಕೊನೇ ಕಾರ್ನರಲ್ಲಿ ಒಂದು ಜೇಡ ಬಹಳ ವರ್ಷದಿಂದ ಬಹಳ ಸುಂದರವಾಗಿ ಹಾಗೂ ಬಹಳ ಆಸೆಯಿಂದ ಅದರ ಮನೆಯನ್ನು ಕಟ್ಕೊಂಡಿರುತ್ತೆ, ಅಂದರೆ ಗೂಡನ್ನು ಕಟ್ಟಿರುತ್ತೆ. ಹೀಗೆ ಕಾಲ ಕಳೀತಾ ಕಳೀತಾ ಕೆಲವು ಪೇಂಟಿಂಗ್ಗಳನ್ನು ಪ್ರದರ್ಶನಗೊಳ್ಳಬೇಕು ಅಂತ ಏನು ಮಾಡ್ತಾರೆ, ಸ್ವಲ್ಪ ಜನ ಬಂದು ಪೇಂಟಿಂಗ್ಗಳನ್ನು ತೊಗೊಂಡು ಹೋಗಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ತೊಗೊಂಡು ಹೋಗಲಿಕ್ಕೆ ಶುರು ಮಾಡಿದ ತಕ್ಷಣ ಹಲವಾರು ಜೇಡಗಳು ಅಲ್ಲಿಂದ ಬಿಟ್ಟು ಹೋಗುತ್ತೆ. ಆದರೆ ಈ ಜೇಡ ಅಂದ್ಕೊಳ್ಳುತ್ತೆ, ಎಲ್ಲ ಪೇಂಟಿಂಗನ್ನು ತೊಗೊಂಡು ಹೋಗಲ್ಲ, ಸ್ವಲ್ಪ ತೊಗೊಂಡು ಹೋಗ್ತಾರೆ, ನನ್ನ ಮನೆ ಸುರಕ್ಷಿತವಾಗಿರುತ್ತೆ ಅಂತ ಹಾಗೆ ಇರುತ್ತೆ. ಆದರೆ ಒಂದು ದಿನ ಅದು ಗೂಡು ಕಟ್ಟಿದಂತಹ ಪೇಂಟಿಂಗನ್ನು ಸಹ ತೊಗೊಂಡು ಹೋಗುವಂತಹ ಪ್ರಮೇಯ ಬರುತ್ತೆ. ಆಗ ಅದು ಬಹಳ ಸುಂದರವಾಗಿ ಹಾಗೂ ಬಹಳ ದೊಡ್ಡದಾಗಿ ಕಟ್ಟಿದ ಅದರ ಮನೆಯನ್ನು ಬಿಟ್ಟು ಬರಬೇಕಾಗತ್ತೆ. ಇಲ್ಲ ಅಂದರೆ ಅದು ಸತ್ತು ಹೋಗುತ್ತಲ್ಲ. ಸೊ ಬಿಟ್ಟು ಬರಬೇಕಾದ್ರೆ ಅದಕ್ಕೆ ತುಂಬ ದುಃಖ. ಏಕೆಂದರೆ ನನ್ನ ಮನೆ ಹಾಳಾಯ್ತಲ್ಲ ಅಂತ ಅಂದ್ಬಿಟ್ಟು, ಅಯ್ಯೋ ಈ ದೇವ್ರೇನಪ್ಪ ನನಗೆ ಯಾವಾಗಲೂ ಸಹ ನನಗೆ ಕಷ್ಟವನ್ನೇ ಕೊಡ್ತಾನೆ. ನಾನು ಎಷ್ಟೊಂದು ಕಷ್ಟಪಟ್ಟು ಆ ಮನೆ ಕಟ್ಟಿದ್ದೆ, ನಾನು ಎಷ್ಟೊಂದು ಕಷ್ಟಪಟ್ಟ ಬರೀ ಆ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಹಾಗೂ ಇಲ್ಲಿ ಎಲ್ಲಿ ಓಡಾಡುತ್ತೆ, ಎಲ್ಲಿ ಮನೆ ಕಟ್ಟಬೇಕು, ಎಲ್ಲಿ ಹೊಸ ಗೂಡನ್ನು ಕಟ್ಟಬೇಕು ಅಂತ ಅದಕ್ಕೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಹೀಗೆ ಬೈಕೊಳ್ತಾನೆ ಇರುತ್ತೆ. ಬೈಕೊಳ್ತಾ ಕೊನೆಗೆ ಒಂದು ತೋಟ ಸಿಕ್ಕತ್ತೆ. ಆ ತೋಟದಲ್ಲಿ ಒಂದು ಮರದಲ್ಲಿ ಶೀತಲತೆ ಅದಕ್ಕೆ ಇದೆ ಅಂತ ಅನಿಸುತ್ತೆ. ಅಲ್ಲಿ ಅದು ಅದರ ಸುಂದರವಾದ ಹಾಗೂ ಮೊದಲು ಕಟ್ಟಿದ್ದಕ್ಕಿಂತ ತುಂಬ ಚೆನ್ನಾಗಿ ಗೂಡನ್ನು ಕಟ್ಟುತ್ತೆ. ಆ ರೀತಿ ಕಟ್ಟಿದಾಗ ಅದಕ್ಕೆ ಅನಿಸುತ್ತೆ, ಎಲ್ಲ ಒಳ್ಳೆಯದೇ ಆಯ್ತಲ್ವಾ. ಅಂದರೆ ಆ ಗೂಡಿದ್ದಿದ್ರೆ ಅಲ್ಲಿ ಗಾಳಿ ಬೆಳಕು ಅಷ್ಟೊಂದು ಇರ್ತಿರ್ಲಿಲ್ಲ. ಆದರೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಇದೆ, ಇಲ್ಲಿ ಇನ್ನೂ ಚೆನ್ನಾಗಿದೆ ಅಂತ ಅದಕ್ಕೆ ಅನಿಸಿ ನೆಮ್ಮದಿಯಿಂದ ಇರುತ್ತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವು ಅಷ್ಟೇ ನಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದಾಗ ಅತ್ತ ದಿನಗಳನ್ನು ನೆನೆಸ್ಕೊಂಡು ನಗ್ತೀವಿ, ನಕ್ಕ ದಿನಗಳನ್ನು ನೆನೆಸ್ಕೊಂಡು ಅಳ್ತೀವಿ. ಆದರೆ ಭಗವಂತನ ಪ್ರೇರಣೆ ಹೇಗಿರುತ್ತೋ ಹಾಗೇ ನಮ್ಮ ಜೀವನ ನಡೆಯೋದು. ಹಾಗಾಗಿ ನಾವು ಹೀಗೇ ಆಗಬೇಕು, ಹಾಗೇ ಆಗಬೇಕು ಅಂತ ಅನ್ನೋದಕ್ಕಿಂತ ಭಗವಂತ ನೀನು ಹೇಗೆ ನಡೆಸ್ತೀಯೋ ಹಾಗೆ ನಡೆಯೋದಕ್ಕೆ ನಾನು ಸಿದ್ಧ ಅಂತ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋದು ತುಂಬ ಒಳ್ಳೆಯದಲ್ವ. ಯಾಕೆ ಅಂತ ಅಂದರೆ, ನಮಗೆ ಗೊತ್ತಿಲ್ಲ ನಾವು ಏನನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ ಅಥವಾ ಭಗವಂತನ ಪ್ಲ್ಯಾನ್ ಏನು ಅಂತ ನಮಗೇನೂ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆಲ್ಲವೂ ಸಹ ಆಕಸ್ಮಿಕ ಅನಿಸುತ್ತೆ. ನಾವು ಕೆಲವೊಂದು ಪ್ರಸಂಗಗಳನ್ನು ಅಥವಾ ಕೆಲವು ವಿಚಾರಗಳನ್ನು ನೆನೆಸ್ಕೊಂಡಾಗ ನಾವು ಅಳ್ತೀವಿ, ಅಯ್ಯೋ ಅದು ತುಂಬ ಚೆನ್ನಾಗಿತ್ತು ಅಂತ. ಆದರೆ ಭಗವಂತ ಅದಕ್ಕಿಂತ ಚೆನ್ನಾಗಿರೋದು ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಆ ರೀತಿ ಮಾಡಿರಬಹುದಲ್ವಾ ಅಲ್ವಾ. ಯೋಚನೆ ಮಾಡಿ. ಹಾಗೆ ನಾಹಂ ಕರ್ತ ಹರಿಕರ್ತ, ಅಂದರೆ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಸಹ ಸೂತ್ರದ ಗೊಂಬೆಗಳ ಹಾಗೆ ಭಗವಂತ ಹೇಗೆ ನಡೆಸ್ತಾನೋ ಹಾಗೆ ನಡಿಲೇಬೇಕು. ಹಾಗಾಗಿ ನಮ್ಮ ಕರ್ತವ್ಯವನ್ನು ಮಾಡೋಣ, ಹಾಗೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.